ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಬಂದು ಒಂದು ಕ್ಲೋಥಿಂಗ್ ಹಾಲ್. ಇದು ಯಾವುದೇ ಆಪ್ ಅಲ್ಲಿ ತಗೊಂಡಿರುವಂತದ್ದಲ್ಲ, ಆಫ್ಲೈನ್ ಸ್ಟೋರ್ ಅಲ್ಲಿ ತಗೊಂಡಿರುವಂತದ್ದು. ಈ ಹಿಂದೆ ವಿಡಿಯೋ ಮಾಡಿದೀನಿ, ಟೆಕ್ಸಸ್ ಶೋರೂಮ್ದು ಒಂದು ಕ್ಲೋಥಿಂಗ್ ಹಾಲ್ ಮಾಡಿದ್ದೆ. ಇದು ಓಮ್ ಕಲೆಕ್ಷನ್ಸ್ ಕ್ಲೋಥಿಂಗ್ ಹಾಲ್ ಆಗಿರುತ್ತೆ. ನೀವು ಆಲ್ರೆಡಿ ತಮ್ಮನೇಲ್ ನೋಡಿರ್ತೀರಾ, ಸೊ ನಿಮ್ಗೆ ಗೊತ್ತಾಗಿರತ್ತೆ. ಇದ್ರದ್ದು ಯಾವುದೇ ಲಿಂಕ್ ಗಳನ್ನ ನನ್ನನ್ನು ಕೇಳ್ಬಿಡಿ, ಬಿಕಾಸ್ ಲಿಂಕ್ ಇಲ್ಲ. ನೀವು ಆಫ್ಲೈನ್ ಅಲ್ಲೇ ಹೋಗಿ ತಗೋಬೇಕು. ನಿಮ್ಮ ಸುತ್ತಮುತ್ತ ಇರುವಂತ ಎಲ್ಲಿ ನಿಮ್ಗೆ ಹತ್ರ ಇರತ್ತೆ ಓಮ್ ಕಲೆಕ್ಷನ್ಸ್, ನೀವು ಅಲ್ಲಿ ಹೋಗಿ ತಗೋಬಹುದು. ಎಲ್ಲ ಕಡೆ ಸೇಮ್ ಕಲೆಕ್ಷನ್ಸ್ ಇರತ್ತೆ, ಡಿಫ್ರೆಂಟ್ ಏನೂ ಇರಲ್ಲ. ಬಟ್ ನಾನು ಮುಂಚೆನೆ ಮೆನ್ಷನ್ ಮಾಡ್ದಂಗೆ ನೀವು ತೀರಾ ಹುಡುಕ್ಬೇಕು. ಇದನ್ನ ತಗೊಂಡು ನಾನು ಆಲ್ರೆಡಿ ಮಂತ್ ಮೇಲಾಯ್ತು. ಇದು ನನ್ನ ಬರ್ಡೇ ದಿವಸ ತಗೊಂಡಿದ್ದು. ಈಗ ಆಲ್ರೆಡಿ ಸೆಪ್ಟೆಂಬರ್ ಬಂದ್ಬಿಟ್ಟಿದೆ, ಜುಲೈಯಲ್ಲಿ ತಗೊಂಡಿದ್ನ ಈಗ ಹಾಲ್ ಮಾಡ್ತಾ ಇದೀನಿ. ಅಂಡ್ ಇಷ್ಟು ದಿವಸ ನಾನು ತಗೊಂಡಿರುವಂತ ಬಟ್ಟೆಗಳಲ್ಲಿ ಈ ಕಲೆಕ್ಷನ್ಸ್ ಅಂದ್ರೆ ಈ ಸತಿ ತಗೊಂಡಿರುವಂತದ್ದು ಬೆಸ್ಟ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಅದಕ್ಕೆ ನಿಮ್ಗೂ ವಿಡಿಯೋ ಮಾಡಿ ತೋರ್ಸೋಣ, ಸೊ ನಿಮ್ಗೂ ಗೊತ್ತಾಗುತ್ತೆ ಹೋಗಿ ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದೀನಿ ಅಷ್ಟೇ. ಅಂಡ್ ಎಷ್ಟೋ ಜನ, ಒಂದಿಬ್ರು 3 ಜನ ಕಮೆಂಟ್ ಮಾಡಿರೋದು ನೋಡಿದೀನಿ ನನ್ನ ಕ್ಲೋಥಿಂಗ್ ಹಾಲ್ಗೆ. ಚೀಪ್ ಬಟ್ಟೆಗಳನ್ನ ಯಾಕೆ ಹಾಕೋತೀರಾ, ನೀವು ಹಂಗಿದ್ದೀರಾ, ನೀವು ಹಿಂಗಿದ್ದೀರಾ, ನೀವು ಅಷ್ಟು ರಿಚ್ಚು ಇಷ್ಟು ರಿಚ್ಚು, ಬ್ರಾಂಡೆಡ್ ಬಟ್ಟೆ ಹಾಕೊಳ್ಬೇಕು, ನೀವು ಚೀಪು, ಹಂಗೆ ಹಿಂಗೆ ಅಂತೆಲ್ಲ. ನನಗೆ ಬಟ್ಟೆ ಹಾಕೊಳ್ಳೋದು ಇಂಪಾರ್ಟೆಂಟು. ಬ್ರ್ಯಾಂಡೆಡಾ ಅಥವಾ ಕಾಸ್ಟ್ಲಿನಾ ಚೀಪಾ ಅನ್ನೋದು ನನಗೆ ಮುಖ್ಯ ಅಲ್ಲ. ನಮಗೆ ಮೈ ಮೇಲೆ ಬಟ್ಟೆ ಇರಬೇಕು ಅಷ್ಟೇ ಮುಖ್ಯ. ಅದು ಎಷ್ಟು ರೂಪಾಯಿದು ಅನ್ನೋದು ಮುಖ್ಯ ಅಲ್ಲ. ಇನ್ನೊಂದು ಇಬ್ರು ಕಮೆಂಟ್ ಮಾಡಿದ್ರು, ನಿಮ್ಮ ಅಕ್ಕ ಎಲ್ಲ ಬ್ರ್ಯಾಂಡೆಡೇ ಹಾಕೋತಾರೆ, ನೀವ್ ಯಾಕೆ ಹಿಂಗೆ ಒಂದು 300 ರೂಪಾಯಿ ಬಟ್ಟೆ ಎಲ್ಲ ಹಾಕೋತೀರಾ ಅಂತ. ನಾವಿಬ್ರು ಅಕ್ಕ ತಂಗಿರ ಆಗಿರ್ಬೋದು, ಹಂಗಂತ ಅಕ್ಕ ತಂಗಿರ ಆಗಿದ ತಕ್ಷಣ ನಾವಿಬ್ರು ಒಂದೇ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ, ನಮ್ಮಿಬ್ರು ಮೈಂಡ್ ಒಂದೇ ತರ ಇರುತ್ತೆ, ನಮ್ಮಿಬ್ರು ಟೇಸ್ಟ್ ಒಂದೇ ತರ ಇರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಅವಳು ಡಿಫ್ರೆಂಟು, ನಾನ್ ಡಿಫ್ರೆಂಟು, ನಾನು ಹಿಂಗೆ ಇರೋದು. ನಾನು ಪ್ರತಿ ವಿಡಿಯೋಲು ಮೆನ್ಷನ್ ಮಾಡ್ದಂಗೆ ನನಗೆ ಬ್ರ್ಯಾಂಡೆಡ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಾನು ಅಷ್ಟು ಬ್ರ್ಯಾಂಡೆಡ್ ಬಟ್ಟೆಗೆ ಆಗಲಿ ಅಥವಾ ಥಿಂಗ್ಸಿಗೆ ಆಗಲಿ ಇನ್ವೆಸ್ಟ್ ಮಾಡಲ್ಲ. ನಾನು ಥಿಂಗ್ಸಿಗೆ ಒಂದು ಇನ್ವೆಸ್ಟ್ ಮಾಡ್ತೀನಿ ಒಂದಷ್ಟು ದುಡ್ಡು ಕೊಟ್ಟು ಅಂತ ಅಂದರೆ ಅದು ಫೋನ್ ಮಾತ್ರ, ಅದು ಐಫೋನ್ ಮಾತ್ರ. ಅದೊಂದಕ್ಕೆ ನಾನು ಅಷ್ಟು ಇನ್ವೆಸ್ಟ್ ಮಾಡೋದು, ಇನ್ಯಾವುದಕ್ಕೂ ನಾನು ಅಷ್ಟು ಇನ್ವೆಸ್ಟ್ ಮಾಡೋದೇ ಇಲ್ಲ. ನಾವಿಬ್ರು ಅಕ್ಕ ತಂಗಿರೇ ಇರ್ಬೋದು, ಬಟ್ ನಾವಿಬ್ರು ಕಂಪ್ಲೀಟ್ ಡಿಫ್ರೆಂಟ್. ಅವಳೇ ಒಂಥರ, ನಾನೇ ಒಂಥರ. ನಾವಿರೋದೇ ಹೀಗೆ, ಇಬ್ರು ಒಂದೇ ತರ ಇರಕ್ಕಾಗಲ್ಲ. ನನ್ನ ಟೇಸ್ಟ್ ಬೇರೆ, ಅವಳ ಟೇಸ್ಟ್ ಬೇರೆ. ಹಂಗಂತ ನಾನು ಅವಳದು ತಪ್ಪು ಅಥವಾ ನಂದು ಸರಿ, ನಾನ್ ತಪ್ಪು ಅವಳದು ಸರಿ ಅಂತ ನಾನು ಹೇಳಲ್ಲ. ಇಬ್ರು ಅವ್ರವ್ರ ವಿಷಯದಲ್ಲಿ ಸರಿ ಇದ್ದೀವಿ. ಸೊ ನಾನು ಈ ತರ, ಅವಳ ಆ ತರ, ಇಷ್ಟೇ. ಐ ಥಿಂಕ್ ನಿಮ್ಮ ಕಮೆಂಟ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಈಗ ವಿಡಿಯೋನ ತಡ ಮಾಡದೆ ಶುರು ಮಾಡುವ. ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಓಕೆ, ಇಲ್ಲೇ ಇದೆ ಓಮ್ ಕಲೆಕ್ಷನ್ಸ್ ಅಲ್ಲಿ ತಗೊಂಡ್ಬಂದಿರುವಂತ ಬಟ್ಟೆಗಳು. ನನಗೆ ಇಲ್ಲಿ ಹತ್ರ ಉತ್ರಳ್ಳಿಲಿದೆ. ಸೊ ನಿಮಗೆ ನಿಯರ್ ಬೈ ಎಲ್ಲಿದೆ ನೀವು ಅಲ್ಲಿ ಹೋಗಿ ಸರ್ಚ್ ಮಾಡ್ಕೊಂಡು ತಗೋಬಹುದು. ನಾನು ತಗೊಂಡಿರುವಂತ ಬಟ್ಟೆ ಇದು ತೀರಾ ಕಡಿಮೆ ಬಟ್ಟೆ, ಅಂದ್ರೆ ಒಂದು 4-5 ಬಟ್ಟೆ ತಗೊಂಡಿದ್ದೀನಿ ಅಷ್ಟೇ. ಸೊ ಆ 4-5 ಬಟ್ಟೆನ ನಾನು ನಿಮ್ಗೆ ತೋರಿಸ್ತೀನಿ. ಮೊದಲನೇದು, ಐ ಥಿಂಕ್ ಇದು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ ನೀವು. ಐ ಥಿಂಕ್ ನಾನು 2-3 ಇಯರ್ಸ್ ಇಂದ ಟೆಕ್ಸಸ್ ಅಲ್ಲಿ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ತಿದ್ದೆ. ಈಗ ರೀಸೆಂಟ್ ಆಗಿ ಈ ಮನೆಗೆ ಬಂದ ಮೇಲೆ ನನಗೆ ಓಮ್ ಕಲೆಕ್ಷನ್ಸ್ ಹತ್ರ ಇರೋದ್ರಿಂದ ಅಂಡ್ ಕಲೆಕ್ಷನ್ ಸೇಮ್ ಇರೋದ್ರಿಂದ ಓಮ್ ಕಲೆಕ್ಷನ್ಸ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀನಿ. ಅಂಡ್ ಇಷ್ಟು ವರ್ಷ ತಗೊಂಡಿರೋದ್ರಲ್ಲಿ ದಿಸ್ ವಿಲ್ ಬಿ ಮೈ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್ ಆಗಿರುತ್ತೆ ನನಗಿದು. ಇದು ಪಿಂಕ್ ಕಲರ್ 1 ಪೀಸ್ ಇದೆ, ಕ್ಲಾತ್ ಎಕ್ಸ್ಪ್ಯಾಂಡಬಲ್ ಇದೆ. ಎಕ್ಸೆಸ್ ಅಲ್ಲಿ ನಾನು ತಗೊಂಡಿರೋದು. ಅಂಡ್ ನಾನು ಪ್ರತಿ ವಿಡಿಯೋಲು ಮೆನ್ಷನ್ ಮಾಡ್ದಂಗೆ ಅಲ್ಲಿ ನೀವು ತೀರಾ ಹುಡುಕ್ಬೇಕಾಗತ್ತೆ, ಪೇಷನ್ಸ್ ಇರಬೇಕಾಗತ್ತೆ. ಪೇಷನ್ಸ್ ಇಟ್ಕೊಂಡು ಅಲ್ಲಿಗೆ ಹೋಗಿ. ಸೊ ನಿಮಗೆ ಒಳ್ಳೆ ಕಲೆಕ್ಷನ್ಸ್, ಒಳ್ಳೆ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಸಿಗುತ್ತೆ. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಬಟ್ಟೆ ಅಂತಾನೆ ಹೇಳ್ಬೋದು. ನೀಗಿಂತ ಸ್ವಲ್ಪ ಕೆಳಗಡೆ ಬರುತ್ತೆ, ಆಂಕಲ್ಗಿಂತ ಸ್ವಲ್ಪ ಮೇಲ್ಗಡೆ ಬರುತ್ತೆ. ಸೊ ಅಷ್ಟಿದೆ ಈ ಲೆಂತ್. ಅಂಡ್ ಬಾಡಿ ಫಿಟ್ಟಿಂಗ್ ಅಂತೂ ಸಕ್ಕತ್ತಾಗಿದೆ. ಅಂಡ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದರ ಪ್ರೈಸ್ ಬಂದ್ಬಿಟ್ಟು 399 rupees, 400. ಬಟ್ 399ಗೆ ಇಷ್ಟು ಒಂದೊಳ್ಳೆ 1 ಪೀಸ್ ನನಗೆ ವರ್ತ್ ಅಂತ ಅನ್ನಿಸ್ತು ನಾನು ತಗೊಂಡಿರೋದು. ಸೊ ಹೀಗಿದೆ. ಅದರಲ್ಲಿ ಸೆಂಟರ್ ಅಲ್ಲಿ ಈ ತರ ಸ್ಲಿಟ್ ಇದೆ, ಕಟ್ಟಿದೆ. ಐ ಥಿಂಕ್ ಅಷ್ಟೇ, ಇದ್ರ ಬಗ್ಗೆ ಬೇರೆ ಹೇಳೋ ನೆಸೆಸಿಟಿ ಇಲ್ಲ. ನೀವು ಹೋದಾಗ ಇದೇ ತರ ಸಿಗತ್ತೆ ಅಂತ ನಾನು ಅಶ್ಯೂರೆನ್ಸ್ ಕೊಡಲ್ಲ. ನೀವು ಹೋದಾಗ ಇದಕ್ಕಿಂತ ಚೆನ್ನಾಗಿರೋದು ಸಿಗ್ಬೋದು, ಬಟ್ ಇದೇ ಬಟ್ಟೆ ಇರತ್ತೆ ಅಂತ ಹೇಳಕ್ಕಾಗಲ್ಲ. ಅಲ್ಲೆಲ್ಲ ಮಿಕ್ಸ್ ಇರುತ್ತೆ, ಒಂದೇ ತರ ಎಲ್ಲೋ ಕೆಲವೊಂದಿರತ್ತೆ, ಇನ್ ಮಿಕ್ಕಿದೆಲ್ಲ ಬೇರೆ ಬೇರೆ ತರನೇ ಇರುತ್ತೆ. ಬಟ್ ನಾನ್ ತಗೊಂಡಿದ್ರಲ್ಲಿ ಬೆಸ್ಟ್ ಪರ್ಚೇಸ್ ಅಂದ್ರೆ ಇದೆ.
$399 ಐ ಥಿಂಕ್ ನನಗೆ ವರ್ತ್ ಅನ್ಸುತ್ತೆ. ಇದಕ್ಕೆ ನಾನು ಏನಾದರೂ ರೇಟಿಂಗ್ ಕೊಡಬೇಕು ಅಂತ ಅಂದರೆ ಐ ಥಿಂಕ್ ಐ ಗಿವ್ 10 on 10. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಈ ವಿಡಿಯೋ ಮಾಡ್ತಾ ಇರೋದು ಜಸ್ಟ್ ಅಫೋರ್ಡಬಲ್ ಪ್ರೈಸಸ್ಗೆ ಓಮ್ ಕಲೆಕ್ಷನ್ಸ್ ಅಲ್ಲಿ ಬಟ್ಟೆ ಸಿಗುತ್ತೆ ಅಥವಾ ಟೆಕ್ಸಸ್ ಅಲ್ಲಿ ಬಟ್ಟೆ ಸಿಗುತ್ತೆ ಅಂತ ಹೇಳೋದಕ್ಕಷ್ಟೇ. ಆ್ಯಂಡ್ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಪ್ಲೀಸ್, ನಾನು ನಿಮಗೋಸ್ಕರ ಮಾಡ್ತಾ ಇರೋದು ವಿಡಿಯೋ. ಸೊ ಹೋಗಿ ನೋಡಿ ತಗೊಳ್ಳಿ. ಸೀರೆ ಬಿಟ್ಟು ಅಥವಾ ಹುಡುಗರ ಪಂಚೆ ಸಿಗುತ್ತೋ ಅನ್ನೋ ಗೊತ್ತಿಲ್ಲ, ಸೀರೆ ಬಿಟ್ಟು ಇನ್ನೆಲ್ಲ ಸಿಗುತ್ತೆ ಹುಡುಗಿರದ್ದು ಬಟ್ಟೆಗಳು. ಆ್ಯಂಡ್ ಹೋಮ್ ಡೆಕಾರ್ ಸಿಗತ್ತಲ್ಲಿ, ಹೋಮ್ ಥಿಂಗ್ಸ್ ಅಂದ್ರೆ ಹೋಮ್ಗೆ ಬೇಕಾಗಿರುವಂತ ಥಿಂಗ್ಸ್ ಏನಿರುತ್ತೆ ಅದೆಲ್ಲ ಸಿಗತ್ತೆ. ಮಕ್ಕಳ ಬಟ್ಟೆ ಸಿಗತ್ತೆ, ಮೆನ್ ಕಲೆಕ್ಷನ್ಸ್ ಇದೆ, ವುಮೆನ್ ಕಲೆಕ್ಷನ್ಸ್ ಇದೆ, ಅಷ್ಟೇ. ಐ ಥಿಂಕ್ ಇಷ್ಟು ಸಿಗತ್ತೆ. ಆ್ಯಂಡ್ ಫುಟ್ವೇರ್ಸು ಸಿಗತ್ತೆ. ಈ ವಿಡಿಯೋಲಿ ನಾನು ಇದ್ರ ಹಾಕೊಂಡಿರೋದು ಏನು ಕ್ಲಿಪ್ ಹಾಕಿರ್ತೀನಿ, ಅದ್ರ ಜೊತೆಗೆ ನಾನು ಒಂದು ಹೀಲ್ಸ್ ಹಾಕಿದ್ದೀನಿ. ಆ ಹೀಲ್ಸ್ನು ಕೂಡ ತಗೊಂಡಿದ್ದು ನಾನು ಹೋಮ್ ಕಲೆಕ್ಷನ್ಸ್ ಅಲ್ಲಿ. ಅದ್ರ ಪ್ರೈಸ್ ಬಂದ್ಬಿಟ್ಟು $499. ಹೀಲ್ಸ್ ಎಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ $499 ಇರುತ್ತೆ. ಫ್ಲಾಟ್ಸ್ ಎಲ್ಲ ಬಂದ್ಬಿಟ್ಟು ಒಂದು $399, $299 ಇರುತ್ತೆ. ಬಟ್ ಅದು ವರ್ತ್ ಅಲ್ಲ ನೀವು ತಗೊಳ್ಳೋದು. ಬಟ್ ನಿಮ್ಗೆ ಇಷ್ಟ ಆದ್ರೆ ನೀವು ತಗೋಬಹುದು. ಬಟ್ಟೆಗಳಿಗೆ ವರ್ತ್ ಇದೆ ಅಂತ ನಾನು ಹೇಳ್ತೀನಿ. ಸೆಕೆಂಡ್ ಒನ್, ಈ ಕ್ರಾಪ್ ಟಾಪ್ ತಗೊಂಡಿದ್ದೀನಿ ನಾನು. ಇದು ಕ್ರಾಪ್ ಟಾಪ್ ತಗೊಂಡಿದ್ದು, ಇದು ತುಂಬಾ ದಿನ ಆಯ್ತು ತಗೊಂಡು. ಐ ಥಿಂಕ್ ಇದು ನನ್ನ ಬರ್ಡೇ ದಿವಸ ಎಲ್ಲ ತಗೊಂಡಿದ್ದು. ಇದು ಯಾವಾಗೋ ತಗೊಂಡಿದ್ದನ್ನ ಇನ್ನೂ ಟ್ಯಾಗ್ ರಿಮೂವ್ ಮಾಡಿಲ್ಲ, ಹಾಗೆ ಇತ್ತು. ಅದಕ್ಕೆ ಹೇಗಿದ್ರು ಹೋಮ್ ಕಲೆಕ್ಷನ್ಸ್ ಮಾಡ್ತಾ ಇದ್ನಲ್ಲ ಅದರಲ್ಲೇ ತೋರ್ಸೋಣ ಅಂತ ಹೇಳಿ ಮತ್ತೆ ಆ ಟಾಪ್ನ ತೆಗ್ದಿದ್ದೀನಿ. ಈ ಟಾಪು ಅಷ್ಟೇ ನನ್ನ ಸೈಜಲ್ಲಿ, ಎಕ್ಸಸ್ ಸೈಜಲ್ಲಿ ಇದೆ. ಸಾರಿ, ಇಲ್ಲಿ ಎಮ್ ಸೈಜ್ ಅಂತ ಬರ್ದಿದೆ, ಬಟ್ ಇದು ಎಕ್ಸೆಸ್ಸೇ ಇದೆ. ನನಗೆ ಆಗತ್ತಿದು, ಎಮ್ ಅಂತ ಹೇಳಲ್ಲ ನಾನು ಇದನ್ನ. ಆ್ಯಂಡ್ ನನಗೆ ಇದ್ರಲ್ಲಿ ಬಂದು ಇಷ್ಟ ಆಗಲಿಲ್ಲ ಅಂತ ಅಂದರೆ ಇಲ್ಲಿ ಓಪನ್ ಇದೆ. ನಾವು ಹಾಕೊಂಡಾಗ ಇಲ್ಲೊಂಚೂರು ಓಪನ್ ಕಾಣಿಸುತ್ತೆ. ಅದಷ್ಟು ಬಿಟ್ಟರೆ ನನಗೆ ಇದರಲ್ಲಿ ಎಂಥದ್ದು ಪ್ರಾಬ್ಲಮ್ ಕಾಣಿಸಿಲ್ಲ. ಆ್ಯಂಡ್ ಅಡ್ಜಸ್ಟಬಲ್ ಸ್ಟ್ರ್ಯಾಪ್ ಇದೆ. ನೀವು ನಿಮಗೆ ಬೇಕಾಗಿರೋ ತಕ್ಕನಂಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಹಿಂದೆ ಹೀಗಿದೆ, ಹಿಂದೆ ಈ ಥರ ಇದೆ, ಮುಂದೆಗಡೆ ಈ ಥರ ಬಟನ್ಸ್ ಇದೆ. ಬಟನ್ಸ್. ಓ, ಐ ಥಿಂಕ್ ಇದನ್ನು ರಿಮೂವ್ ಮಾಡ್ಬೋದು. ಓ ಯಾ, ಇದನ್ನ ರಿಮೂವ್ ಮಾಡ್ಬೋದು. ಐ ಥಿಂಕ್ ನೀವು ಜಾಕೆಟ್ ಥರನಾದರೂ ಹಾಕೋಬಹುದು ಇದನ್ನ, ಅಥವಾ ಒಂದು ಒಳಗಡೆ ಏನಾದರೂ ಕ್ರಾಪ್ ಟಾಪ್ ಥರ, ಅಗೇನ್ ಕ್ರಾಪ್ ಟಾಪ್ ಥರ ಹಾಕೊಂಡು ಅದ್ರ ಮೇಲೆ ಕ್ರಾಪ್ ಟಾಪ್ನ ಜಾಕೆಟ್ ಥರ ಹಾಕೋಬಹುದು. ಐ ಥಿಂಕ್ ಇದು ನನಗೆ ಗೊತ್ತಿರಲಿಲ್ಲ ಓಪನ್ ಮಾಡ್ಬೋದು ಅಂತ, ಇವಾಗ ನೋಡ್ತಾ ಇದ್ದೀನಿ. ಇದ್ರ ಪ್ರೈಸ್ ಬಂದು $199. $199ಗೆ ಇದು ನನಗೆ ಬರ್ತ್ ಅಂತ ಅನ್ನಿಸ್ತು. ಕ್ವಾಲಿಟಿ ಚೆನ್ನಾಗಿದೆ ಬಟ್ಟೆದು. ಅದೇ ಮಧ್ಯದಲ್ಲಿ ಇಲ್ಲಿ ಓಪನ್ ಕಾಣಿಸುತ್ತೆ ಅನ್ನೋದೊಂದು ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಇರೋದು. ಸೊ ಇದಕ್ಕೆ ನಾನು ಏನಾದರೂ ರೇಟಿಂಗ್ ಕೊಡಬೇಕು ಅಂತ ಅಂದರೆ ಐ ಥಿಂಕ್ 10ಗೆ 8 ಕೊಡ್ತೀನಿ. ಆ್ಯಂಡ್ ಇದು ಸೈಜ್ ಎಮ್ ಎಲ್ ಇದೆ, ಬಟ್ ಎಕ್ಸೆಸ್ ಅನ್ಕೊಂತೀನಿ. $199 ವರ್ತ್ ಇದೆ. ಸೊ ನಿಮ್ಗೆ ಇಷ್ಟ ಇದ್ರೆ ಹೋಗಿ ತಗೋಬಹುದು. ಆ್ಯಂಡ್ ಇದನ್ನು ತಗೊಂಡಾಗ ಬೇಜಾನ್ ಇದೇ ಥರ ಕಲೆಕ್ಷನ್ಸ್ ಇತ್ತು, ಆ್ಯಂಡ್ ಸೈಜಸ್ಸಲ್ಲೂ ಇತ್ತು. ಇವಾಗಲೂ ಇರ್ಬೋದೋ ಏನೋ ನನಗೆ ಗೊತ್ತಿಲ್ಲ, ನೀವು ಚೆಕ್ ಮಾಡ್ಬೋದು. ಮೂರನೇದು ಸೇಮ್, ಇವಾಗ ನಾನೇನು ಪಿಂಕ್ ತೋರಿಸ್ದೆ ಅದೇ ಕ್ಲಾತೆ, ಬಟ್ ಇದು ಕ್ರಾಪ್ ಟಾಪು. ಈ ಥರ ಇದೆ, ಬ್ಯಾಕಲ್ಲಿ ಹೀಗಿದೆ. ಸೇಮ್ ಕ್ಲಾತ್, ಅದೇನು ಪಿಂಕ್ ಕಲರ್ ಒನ್ ಪೀಸ್ ತೋರಿಸಿದ್ನೋ ಸೇಮ್ ಕ್ಲಾತ್ ಇದೆ, ಡಿಫ್ರೆಂಟ್ ಏನಿಲ್ಲ. ಇದು ಸ್ಮಾಲಲ್ಲಿ ತಗೊಂಡಿದ್ದೀನಿ. ಆ್ಯಂಡ್ ಇದ್ರ ಪ್ರೈಸ್ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಇದು ಜಸ್ಟ್ $79ಗೆ ನಾನು ತಗೊಂಡಿರೋದು. ಆ್ಯಂಡ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ನಾನು ರೇಟಿಂಗ್ ಕೊಡಬೇಕು ಅಂತ ಅಂದರೆ 10 on 10 ಕೊಡ್ತೀನಿ ನಾನು ಇದನ್ನು. ಅಷ್ಟು ಚೆನ್ನಾಗಿದೆ ಇದು. ಆ್ಯಂಡ್ ಸೇಮ್ ಕಲರ್ ಬೇರೆ ತೊಗೊಂಡಿದ್ದೀನಿ ನಾನು. ಆ್ಯಂಡ್ ನನ್ನ ಹತ್ರ ಆ ಕಲರ್ ಯಾವ ಬಟ್ಟೆನೂ ಇರಲಿಲ್ಲ. ಐ ಥಿಂಕ್ ಇದೇ ಫಸ್ಟ್ ಬಟ್ಟೆ ಅನ್ಸುತ್ತೆ. 4ನೇ ಬಟ್ಟೆ ಇದೊಂದು ಟಾಪ್ ತಗೊಂಡಿದ್ದೀನಿ. 4ನೇ ಬಟ್ಟೆ ಇದೊಂದು ಟಾಪ್. ಅದಕ್ಕೆ ಸಾರಿ, ಇದೆಲ್ಲ ಟಾಪು, ಇದು ಒಳಗಡೆ ಸ್ಪೆಗಿಟಿ ಇದು. ಅದಕ್ಕೆ ಇದು ಆಲ್ರೆಡಿ ನಾನು ಲಾಸ್ಟ್ ಮೀಶೋ ಹಾಲ್ಗೆ ಹಾಕಿದ್ದೆ ಅನ್ಸುತ್ತೆ. ಯಾರೋ ಒಬ್ರು ಲಿಂಕ್ ಕೇಳಿದ್ರು, ನಾನು ಹಾಕೊಂಡಿರೋ ಬ್ಲ್ಯಾಕ್ ಕಲರ್ ಟಾಪ್ದು ಲಿಂಕ್ ಕಳಿಸಿ ಅಂತ. ಐ ಆಮ್ ರಿಯಲಿ ಸಾರಿ, ಇದ್ರದ್ದು ಲಿಂಕ್ ಇಲ್ಲ. ನೀವು ಹೋದ್ರೆ ಸ್ಟೋರ್ಗೆ ಹೋಗಿ ತಗೋಬೇಕು. ಇದನ್ನೇ ನಾನು ಲಾಸ್ಟ್ ಮೀಶೋ ಹಾಲ್ಗೆ ಏನು ಹಾಕಿದ್ದೆ ಅದೇ ಟಾಪ್ ಇದು, ಬ್ಲ್ಯಾಕ್ ಕಲರು. ಟ್ರಾನ್ಸ್ಪರೆಂಟ್ ಇದೆ. ಆ್ಯಂಡ್ ಇದು ಒರಿಜಿನಲ್ ಬ್ರ್ಯಾಂಡ್ ಬಂದ್ಬಿಟ್ಟು ಮ್ಯಾಕ್ಸ್ದು. ನಿಮ್ಗೆ ಏನಾದರೂ ಅಲ್ಲಿ ತೊಗೊಳಕ್ಕಾಗಿಲ್ಲ, ಅಲ್ಲಿ ಸಿಗಲಿಲ್ಲ ಅಂತಂದರೆ ನೀವು ಹೋಗಿ ಮ್ಯಾಕ್ಸ್ ಅವ್ರನ್ನ ಕೇಳ್ಬೋದು. ಸೊ ಈ ಥರ ಇದೆ. ಆ್ಯಂಡ್ ಫುಲ್ ಸ್ಲೀವ್ಸ್ ಇದೆ. ಫುಲ್ ಸ್ಲೀವ್ಸ್ ಅಲ್ಲ, ಐ ಥಿಂಕ್ ಇಲ್ಲಿವರೆಗೂ ಬರುತ್ತೆ. ಐ ಥಿಂಕ್ ಸಕ್ಕದಾಗಿದೆ. ಟ್ರಾನ್ಸ್ಪರೆಂಟ್ ಇದೆ. ಅದು ಒಳಗಡೆ ಈ ಸಿಮ್ಮಿ ಕೊಟ್ಟಿದ್ದು. ಸೊ ನಾನೀಗ ಆಲ್ರೆಡಿ ಹಾಕಿರೋದ್ರಿಂದ ಟ್ಯಾಗ್ ಕೆತ್ತಿದ್ದೀನಿ, ಬಟ್ ಇದ್ರ ಪ್ರೈಸ್ ನೆನಪಿದೆ. ಇದು ನಾನು ಕೊಟ್ಟು ತೊಗೊಂಡಿದ್ದು $179ಗೆ. ಸೈಜ್ ಎಕ್ಸೆಸ್ ಅಲ್ಲಿ ಕೊಟ್ಟು ತೊಗೊಂಡಿದ್ದೀನಿ.
ಸೊ ಇದು ಆಲ್ರೆಡಿ ಹಾಕಿರೋದ್ರಿಂದ ನೀವು ಆಲ್ರೆಡಿ ನೋಡಿರ್ತೀರಾ, ಇದ್ರ ಬಗ್ಗೆ ಹೇಳೋದು ನೆಸೆಸಿಟಿ ಏನಿಲ್ಲ. ಇದನ್ನ ನಾನು ರೇಟಿಂಗ್ ಮಾಡಬೇಕು ಅಂತ ಅಂದ್ರೆ ಐ ಥಿಂಕ್ ಐ ಗಿವ್ 10 on 10. ಕಣ್ಣು ಮುಚ್ಕೊಂಡು ಕೊಡ್ತೀನಿ. ಇದು ಬೆಸ್ಟ್ ಬಟ್ಟೆ. ನನಗೆ ಬ್ಲ್ಯಾಕ್ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇರೋದ್ರಿಂದ ಯಾವಾಗಲೂ ಬ್ಲ್ಯಾಕ್ಗೆ ಹೋಗ್ತೀನಿ. ಸೊ ಬ್ಲ್ಯಾಕ್ ಕಲರ್ ಕೊಟ್ಟು ತಗೊಂಡೆ. ಅದ್ರ ಜೊತೆಗೆ ನನಗೆ ಇದು ಒಳಗಡೆ ಸ್ಪೆಗಿಟಿನೂ ಬಂದಿದ್ದು ಖುಷಿ ಆಯ್ತು, ಬಿಕಾಸ್ ಬೇರೆದಕ್ಕೂ ಯೂಸ್ ಆಗುತ್ತೆ. ಆ್ಯಂಡ್ ಇದು ಅಟ್ಯಾಚ್ ಆಗಿತ್ತು, ನಾನು ಕಿತ್ತಿದ್ದು ಇದ್ರ ಜೊತೆಗೇನೆ ಅಟ್ಯಾಚ್ ಆಗಿತ್ತು. ನಾನು ಬೇರೆದಕ್ಕೂ ಯೂಸ್ ಆಗುತ್ತೆ ಐ ಮೀನ್ ಹಾಕೊಂಡ್ರೆ ಅಂತ ಅಂದ್ಬಿಟ್ಟು ಸೊ ಸಪ್ರೇಟ್ ಮಾಡಿದೆ. ಸೊ ಇದು ಎರಡು 179 rupeesಗೆ ಕೊಟ್ಟು ತಗೊಂಡಿದ್ದು. ಆ್ಯಂಡ್ ನನಗೆ ಫಿಟ್ಟಿಂಗ್ ಎಲ್ಲ ಭಾಳ ಇಷ್ಟ ಆಯಿತು, ಡಿಸೈನ್ ಕೂಡ ಭಾಳ ಇಷ್ಟ ಆಯಿತು. ಓಕೆ, ನೆಕ್ಸ್ಟ್ ಬಟ್ಟೆ ಬಂದು ಒಂದು ಸ್ಕರ್ಟ್ ಕಮ್ ಶಾರ್ಟ್ಸ್ ತಗೊಂಡಿದ್ದೀನಿ ಪಿಂಕ್ ಕಲರಲ್ಲಿ. ಹಿಂದೆ ಎಲಾಸ್ಟಿಕ್ ಇದೆ, ಸೊ ಅಡ್ಜಸ್ಟಬಲ್, ಹೇಗಾದರೂ ಅಡ್ಜಸ್ಟ್ ಆಗುತ್ತೆ. ಮುಂದೆಗಡೆ 3 ಬಟನ್ ಇದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನನ್ನ ಹತ್ರ ಈ ಥರ ಯಾವುದೂ ಇರಲಿಲ್ಲ, ಸ್ಕರ್ಟ್ ಕಮ್ ಶಾರ್ಟ್ಸ್ ಯಾವುದೂ ಇರಲಿಲ್ಲ. ಸೊ ಇದೇ ಮೊದಲನೇದು ನಾನು ತೊಗೊಂಡಿರೋದು. ಆ್ಯಂಡ್ ನಾನು ಸ್ಕರ್ಟ್ಸ್ ಯೂಶಲಿ ಯೂಸೇ ಮಾಡಲ್ಲ. ಹಾಕಿದ್ರು ಲಾಂಗ್ ಸ್ಕರ್ಟ್ಸ್ ಹಾಕ್ತೀನಿ, ಶಾರ್ಟ್ ಸ್ಕರ್ಟ್ಸ್ ಹಾಕೇ ಇಲ್ಲ ನಾನು ಇದುವರೆಗೂ. ಸೊ ದಿಸ್ ವಿಲ್ ಬಿ ಮೈ ಫಸ್ಟ್ ಶಾರ್ಟ್ ಸ್ಕರ್ಟ್ ಅಂತಲೇ ಹೇಳ್ಬೋದು. ಸೊ ಕ್ವಾಲಿಟಿನೂ ಚೆನ್ನಾಗಿದೆ, ಪ್ಯೂರ್ ಕಾಟನ್ ಮಟೀರಿಯಲಲ್ಲಿದೆ. ಆ್ಯಂಡ್ ನಾನು ತೊಗೊಂಡಿರೋ ಸೈಜ್ XS ಅಲ್ಲಿದೆ. ನಾನು ತೊಗೊಂಡಿರೋದು XS ಅಲ್ಲಿದೆ. ಆ್ಯಂಡ್ ಹಿಂದೆಗಡೆ ಎಲಾಸ್ಟಿಕ್ ಇದೆ, ಅಡ್ಜಸ್ಟಬಲ್ ಕೂಡ. ಆ್ಯಂಡ್ ಪಾಕೆಟ್ಸ್ ಇದೆಯಾ? ನೋ, ಪಾಕೆಟ್ಸ್ ಇಲ್ಲ, ಬಟ್ ಬೆಸ್ಟ್ ಅಂತ ಹೇಳ್ಬೋದು. ಇದ್ರದ್ದು ಟ್ಯಾಗ್ ಕಿತ್ತಿದ್ದೀನಿ. ಪ್ರೈಸ್ ಬಂದು 179 rupees. 179ಗೆ ಭಾಳ ವರ್ತ್ ಅಂತ ನನಗನ್ನಿಸ್ತು. ಸೊ ಇದೊಂದು ಬಟ್ಟೆ. ಇದಕ್ಕೆ ನಾನು ರೇಟಿಂಗ್ ಕೊಡಬೇಕು ಅಂತ ಅಂದರೆ ಐ ಥಿಂಕ್ 10 on 10 ಕೊಡ್ತೀನಿ. ಸ್ಕರ್ಟ್ ಯೂಸ್ ಮಾಡೋರಿಗೆ ಇದು ಇಷ್ಟ ಆಗುತ್ತೆ. ಐ ಆಮ್ ನಾಟ್ ಅ ಸ್ಕರ್ಟ್ ಪರ್ಸನ್, ಬಟ್ ಹೊಸದಾಗಿ ಟ್ರೈ ಮಾಡೋದೇನು ತಪ್ಪಲ್ಲ, ಅದಕ್ಕೆ ತೊಗೊಂಡಿದ್ದೀನಿ. ಸೊ 10 on 10 ಕೊಡ್ತೀನಿ. ಆ್ಯಂಡ್ ಪ್ಯೂರ್ ಕಾಟನಲ್ಲಿದೆ. ನೆಕ್ಸ್ಟು ಇದು ನನ್ನ ಫೇವ್ರೆಟ್. ನನಗಿದು ಎಷ್ಟು ಇಷ್ಟ ಆಗಿ ನಾನು ತೊಗೊಂಡೆ ಅಂತ ಅಂದರೆ ಐ ಥಿಂಕ್ ನೋಡಿದ ತಕ್ಷಣ ನನಗೆ ಕಣ್ಣು ಕುಕ್ಬಿಡ್ತು. ಬಟ್ ಇದನ್ನು ತೊಗೊಂಡಿದ್ದು ನಾನು ಬೇರೆ ದಿವಸ, ಬರ್ಡೇ ದಿವಸ ಅಲ್ಲ. ಸೊ ಅದನ್ನು ಹಾಗೆ ಇಟ್ಟಿದ್ದೆ, ಹಾಕಿರಲಿಲ್ಲ. ಹೇಗಿದ್ರು ಹೋಮ್ ಕಲೆಕ್ಷನ್ಸ್ ಮಾಡ್ತಿದ್ನಲ್ಲ ಅಂತ ಸಡನ್ನಾಗಿ ವಾರ್ಡ್ರೋಬ್ ತೆಗೆದಾಗ ಇದು ಕಾಣಿಸ್ತು, ಬಿಕಾಸ್ ಇದೆಲ್ಲ ಒಂದೇ ಕವರಲ್ಲಿತ್ತು. ಇದನ್ನು ತೆಗೆದಾಗ ಸಡನ್ನಾಗಿ ಕಾಣಿಸ್ತು, ಇದನ್ನು ಹೋಮ್ ಕಲೆಕ್ಷನ್ಸಲ್ಲಿ ಅಲ್ವಾ ತೊಗೊಂಡಿದ್ದು ಅಂತ. ಸೊ ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು 1 piece. ಇದು ಅಷ್ಟೇ, ನೀಯಿಂದ ಸ್ವಲ್ಪ ಕೆಳಗಡೆ ಬರುತ್ತೆ, ಆ್ಯಂಕಲಿಂದ ಸ್ವಲ್ಪ ಮೇಲ್ಗಡೆ ಬರುತ್ತೆ, ಈ ಥರ ಇದೆ. ಆ್ಯಂಡ್ ಇದು ಪ್ಯಾಡೆಡ್ ಕೂಡ ಇದೆ ಇಲ್ಲಿ. ಆ್ಯಂಡ್ ಇದನ್ನು ಅಷ್ಟೇ, ಸ್ಟ್ರ್ಯಾಪ್ ಅಡ್ಜಸ್ಟಬಲ್, ಎಲಾಸ್ಟಿಕ್ ಇದೆ, ಸೊ ಅಡ್ಜಸ್ಟಬಲ್. ಹಿಂದೆಗಡೆನೂ ಅಷ್ಟೇ, ಹಿಂದೆಗಡೆ ಪಾರ್ಟ್ ಇಲ್ಲಿ ಎಲಾಸ್ಟಿಕ್ ಇದೆ, ಸೊ ಇದು ಅಡ್ಜಸ್ಟಬಲ್. ನಾನು ತೊಗೊಂಡಿರೋ ಸೈಜ್ XS ಅಲ್ಲಿದೆ. ಆ್ಯಂಡ್ ಇನ್ನೇನು ಹೇಳಿ ಇದ್ರ ಬಗ್ಗೆ, ಅಷ್ಟು ಚೆನ್ನಾಗಿದೆ. ಐ ಥಿಂಕ್ ಇದು ಸೆಮಿ ಕಾಟನ್ ಬಟ್ಟೆ ಅಂತ ಅನಿಸುತ್ತೆ. ಮುಂದೆಗಡೆ 1-3 ಬಟನ್ಸ್ ಇದೆ. ನಾನು ಇದನ್ನು ತೊಗೊಂಡಾಗ ಇದು ಒಂದೇ ಪೀಸ್ ಇದ್ದಿದ್ದು, ಕಣ್ಣಿಗೆ ಫಸ್ಟಲ್ಲೇ ಸಿಕ್ತು, ಫಸ್ಟಲ್ಲೇ ಹ್ಯಾಂಗರ್ ಮುಂದೆಗಡೆನೇ ಹಾಕಿದ್ರು. ಸೊ ಅದಕ್ಕೆ ನೋಡಿದ ತಕ್ಷಣ ತೊಗೊಂಡ್ಬಿಟ್ಟೆ. ಆ್ಯಂಡ್ ಇದ್ರ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 1699 ಇದೆ. ನಾನು ಕೊಟ್ಟು ತೊಗೊಂಡಿದ್ದು 499ಗೆ. 499ಗೆ ಐ ಥಿಂಕ್ ಇದು ಭಾಳ ವರ್ತ್ ಇದೆ. ವಿತ್ ಪ್ಯಾಡೆಡ್ ಬಟ್ಟೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಯಾವುದೇ ರೀತಿ ಡ್ಯಾಮೇಜ್ ನನಗೆ ಕಾಣಿಸಿಲ್ಲ. ಸೊ ನಾನು ನಿಮಗೂ ಸಜೆಸ್ಟ್ ಮಾಡ್ತೀನಿ, ಇದೇ ಥರ ಸಿಕ್ಕಿದ್ರೆ ಹೋಗಿ ತಗೊಳ್ಳಿ, ಸಿಕ್ಕಾಪಡೆ ಸಖತ್ತಾಗಿದೆ. ಆ್ಯಂಡ್ ಇದಕ್ಕೆ ನಾನೇನಾದರೂ ರೇಟಿಂಗ್ ಕೊಡಬೇಕು ಅಂತಂದರೆ 10 on 10 ಕೊಡ್ತೀನಿ. ಸೊ ಇದ್ರ ಬಗ್ಗೆ ಇನ್ನೇನು ಹೇಳಲ್ಲ, ನೀವೇ ವಿಡಿಯೋ ನೋಡ್ಬಿಡಿ ಹೇಗೆ ಕಾಣುತ್ತೆ ಅಂತ, ಹೇಗೆ ಕಾಣ್ತಿದೆ ಅಂತ ಹೇಳಿ ನನಗೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಾನು ಇದೊಂದು ಬ್ರಾ ಟೈಪ್ ಟಾಪ್ ತೊಗೊಂಡಿದ್ದೀನಿ. ಐ ಥಿಂಕ್ ಇದು ಪ್ಯಾಡೆಡ್ ಸಕ್ಕತ್ತಾಗಿದೆ, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಐ ಥಿಂಕ್ ಜಿಮ್ಗೆ ಹಾಕೊಂಡು ಹೋಗ್ಬೋದು, ಅಥವಾ ನಾರ್ಮಲ್ ಆಗಿ ಟೀ ಶರ್ಟ್ಸ್ ಕೆಳಗಡೆ ಹಾಕೋಬಹುದು, ಅಥವಾ ಇದನ್ನ ನೀವು ನಾರ್ಮಲ್ ಟಾಪ್ ಆಗಿ ಹಾಕೊಂಡು ಅದ್ರ ಮೇಲೆ ಜಾಕೆಟ್ ಥರನೂ ಹಾಕೋಬಹುದು, ಜಾಕೆಟ್ ಥರ ಯಾವುದಾದ್ರೂ ಹಾಕೋಬಹುದು. ಸೊ ಅದಕ್ಕೋಸ್ಕರ ಇದನ್ನ ನಾನು ಕೊಟ್ಟು ತಗೊಂಡೆ. ಇದನ್ನ ನಾನು ಕೊಟ್ಟು ತಗೊಂಡಿದ್ದು ಸೈಜ್ M ಇದೆ, ಬಟ್ XS ಅನ್ಸುತ್ತೆ ನನಗೆ ಪರ್ಫೆಕ್ಟ್ ಆಗುತ್ತೆ. XS ಇದೆ, ಬಟ್ ಸೈಜ್ M ಅಂತ ಹಾಕಿದ್ದಾರೆ, ರಾಂಗ್ ಇರಬಹುದೇನೋ. ಇದರ ಪ್ರೈಸ್ ಬಂದು 199 rupees. 199 rupeesಗೆ ಇದು ವರ್ತ್ ಇದೆ. ಆ್ಯಂಡ್ ನಿಮಗೆ ತೀರಾ ಟೈಟ್ ಆಗಿರೋ ಬ್ರಾ ಹಾಕೊಳಕ್ಕಾಗಲ್ಲ, ಒತ್ತುತ್ತೆ, ಅಥವಾ ಹಾಕೊಂಡು ಮಲ್ಕೊಳ್ಳೋದಕ್ಕಾಗಲ್ಲ, ಅಥವಾ ಎಲ್ಲಾದ್ರೂ ಹೋಗೋದಕ್ಕಾಗಲ್ಲ ಅಂತಂದರೆ ಈ ಥರ ಸಾಫ್ಟ್
ಸ್ಮೂತ್ ಬ್ರಾ ಟೈಪ್ಸ್ ತಗೋಬಹುದು. ನಾನು ಇದನ್ನ ಟಾಪ್ ತರ ಯೂಸ್ ಮಾಡ್ತೀನಿ, ಬ್ರಾ ತರ ಯೂಸ್ ಮಾಡಲ್ಲ. ಯಾವತ್ತಾದ್ರೂ ಒಂದ್ ದಿವಸ ಇದನ್ನ ಹಾಕೊಂಡು ಯಾವ್ದು ಇದ್ರ ಮೇಲೆ ಒಂದು ಜಾಕೆಟ್ ಹಾಕೋತೀನಿ. ಅಂಡ್ 199ಗೆ ಇದು ಬಹಳ ವರ್ತ್ ಅಂತ ನನಗನ್ನಿಸ್ತು. ಇದೇ ತರ ಅಲ್ಲಿ ಬೇಜಾನ್ ಸಿಗುತ್ತೆ, ನೀವು ಹೋಗಿ ತಗೋಬಹುದು. ಸೊ ಇದಿಷ್ಟು ಓಮ್ ಕಲೆಕ್ಷನ್ಸ್ ಆಗಿದ್ದಿಲ್ಲ, ಮುಗಿತು. ಇದಿಷ್ಟು ಓಮ್ ಕಲೆಕ್ಷನ್ಸ್ ಆಗಿತ್ತು. ಅಂಡ್ ನಾನು ಇವಾಗ ಹಾಕಿರುವಂತ ಈ ಕ್ರಾಪ್ ಶರ್ಟ್ ನಾನು ಓಮ್ ಕಲೆಕ್ಷನ್ಸ್ ಅಲ್ಲೇ ತಗೊಂಡಿದ್ದು. ಇದ್ರ ಪ್ರೈಸ್ ಬಂದ್ಬಿಟ್ಟು 79. ಇನ್ನ ಟ್ಯಾಗ್ ಹಿಂದೆನೆ ಇದೆ, ನಾನು ಅದನ್ನು ಬಿಚ್ಚಿಲ್ಲ. ಇವಾಗ ನಿಮಗ್ ತೋರ್ಸೋಣ ಅಂತಾನೆ ಅದನ್ನೇ ಹಾಕೊಂಡೆ, ಮತ್ತೆ ಯಾಕೆ ಇನ್ನೊಂದು ಬಟ್ಟೆ ಹಾಕೊಳ್ಳೋದು, ಸೊ ಇದನ್ನೇ ಹಾಕೊಳ್ಳೋಣ ಅಂತ ಹೇಳಿ. ಇದು ಅಷ್ಟೇ, ಇಲ್ಲಿವರೆಗೂ ಸ್ಲೀವ್ಸ್ ಬರುತ್ತೆ, ಫುಲ್ ಏನಿಲ್ಲ, ಇಲ್ಲಿವರೆಗೂ ಬರುತ್ತೆ. ಐ ಥಿಂಕ್ ಬಿಟ್ರೆ ಬರುತ್ತೆ ಅನ್ಸುತ್ತೆ. ಫುಲ್ ಸ್ಲೀವ್ಸ್ ಇದೆ. ಆಕ್ಚುಲಿ ಕ್ರಾಪ್ ಶರ್ಟ್ ಇದು, ಫುಲ್ ಶರ್ಟ್ ಅಲ್ಲ, ಕ್ರಾಪ್ ಶರ್ಟ್ ಇದೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 79. ಅಂಡ್ ಪ್ಯೂರ್ ಕಾಟನ್ ಅಲ್ಲಿದೆ. ಒಂದ್ಸತಿ ವಾಶ್ ಆದ್ರೆ ಐ ಥಿಂಕ್ ಶ್ರಿಂಕ್ ಆಗುತ್ತೆ ಅಂತ ಅನ್ಸುತ್ತೆ. ಇದಕ್ಕೆ ನಾನು ರೇಟಿಂಗ್ ಕೊಡ್ಬೇಕು ಅಂತ ಅಂದ್ರೆ ಐ ಥಿಂಕ್ 9 ಕೊಡ್ತೀನಿ. ಬಿಕಾಸ್ ಕ್ವಾಲಿಟಿ ಚೆನ್ನಾಗಿದೆ. ಐ ಥಿಂಕ್ ನಂಗೇನು ರಾಂಗ್ ಇಲ್ಲ. ಐ ಥಿಂಕ್ 10 ಕೊಡ್ತೀನಿ. ಎಂಥದ್ದು ನನಗೆ ರಾಂಗ್ ಕಾಣಿಸ್ತಿಲ್ಲ, ಡ್ಯಾಮೇಜ್ ಏನಿಲ್ಲ. ಸೊ ಚೆನ್ನಾಗೇ ಇದೆ. ಅಂಡ್ ಫ್ರೀ ಆಗಿದೆ, ಗಾಳಿ ಆಡುತ್ತೆ ಚೆನ್ನಾಗಿ. ಸೊ 79 ರುಪೀಸ್ಗೆ ಇದು ವರ್ತ್ ಅಂತ ನನಗನ್ನಿಸ್ತು. ಐರನ್ ಆಗಿಲ್ಲ, ಬೇಜಾರು ಮಾಡ್ಕೊಬಿಡಿ. ಹಿಂಗೆ ಕವರಲ್ಲಿ ಮುದ್ರಿಕ್ಕಿದ್ನೋ ಹಂಗೆ ತೊಗೊಂಡು ಬಂದು ಹಾಕೊಂಡಿದ್ದೀನಿ. ಐರನ್ ಎಲ್ಲ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ. ನಿಮ್ಮ ಮನೆ ಸುತ್ತಮುತ್ತ, ನೀವಿರುವಂಥ ಜಾಗದಲ್ಲಿ ಸುತ್ತಮುತ್ತ ಎಲ್ಲಿದೆ ಓಮ್ ಕಲೆಕ್ಷನ್ಸ್ ಅಥವಾ ಟೆಕ್ಸಸ್ ಶೋರೂಮ್ ಎಲ್ಲಿದೆ ಅಂತ ನೋಡಿ ನೀವು ಅಲ್ಲಿ ಹೋಗಿ ತಗೋಬಹುದು. ಬಿಕಾಸ್ ಎರಡೂ ಶೋರೂಮಲ್ಲೂ ಸೇಮ್ ಕ್ಲಾತ್ ಸಿಗುತ್ತೆ. ಐ ಥಿಂಕ್ ಇನ್ನೂ ಒಂದಿದೆ, ಅದ್ರ ಹೆಸರು ನನಗೆ ಗೊತ್ತಿಲ್ಲ. ಆ ಸ್ಟೋರಲ್ಲೂ ಸೇಮೇ ಇರುತ್ತೆ, ಸೇಮ್ ಪ್ರೈಸಸ್ ಇರುತ್ತೆ, ಸೇಮ್ ಬಟ್ಟೆ ಕಲೆಕ್ಷನ್ಸ್ ಇಟ್ಟಿರ್ತಾರೆ. ಸೊ ನೀವು ನೋಡಿ ತಗೋಬಹುದು. ಐ ಥಿಂಕ್ ಇದಿಷ್ಟೇ ಇವತ್ತಿನ ಓಮ್ ಕಲೆಕ್ಷನ್ಸ್ ಹಾಲ್ ಆಗಿತ್ತು. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋನ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನೋಡಿ, ನನಗೆ ಖುಷಿ ಆಗುತ್ತೆ. ಅಂಡ್ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಲವ್ ಯು ಗೈಸ್.